ಏರ್ಟೆಲ್, ಜಿಯೋ, ವಿಐ ಸೇರಿದಂತೆ ಎಲ್ಲ ಟೆಲಿಕಾಂಗಳಿಗೆ ಕೇಂದ್ರದ ಟ್ರೈನಿಂಗ್ ಗುಡ್ ನ್ಯೂಸ್ ನೀಡಿದೆ. ಅಂದರೆ ದೇಶದ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರದಿಂದ ಭರ್ಜರಿ ಗುಡ್ ನ್ಯೂಸ್. ಇಂಟರ್ನೆಟ್ ಬೇಡ ಅಂದವರಿಗೆ ಕಡಿಮೆ ದರದಲ್ಲಿ ಹೊಸ ರೀಚಾರ್ಜ್ ಪ್ಲಾನ್ಗಳು ಜಾರಿ. ರೈತರು ಮತ್ತು ಹಿರಿಯ ನಾಗರಿಕರಿಗೆ ಇಂಟರ್ನೆಟ್ ಬಳಕೆ ಮಾಡಲು ಬರುವುದೇ ಇಲ್ಲ. ಆದರೂ ರೀಚಾರ್ಜ್ನೊಂದಿಗೆ ಇಂಟರ್ನೆಟ್ ನೀಡಿ ರೀಚಾರ್ಜ್ ದರವನ್ನು ದಿನದಿಂದ ದಿನಕ್ಕೆ ಹೆಚ್ಚಳ ಮಾಡುತ್ತಿರುವ ಎಲ್ಲ ಟೆಲಿಕಾಂ ಕಂಪನಿಗಳಿಗೆ ಬಿಗ್ ಶಾಕ್. ಎಲ್ಲ ಬಡವರಿಗೂ ಹಾಗೂ ಜನಸಾಮಾನ್ಯರಿಗೂ ಭರ್ಜರಿ ಗುಡ್ ನ್ಯೂಸ್. ಇಂಟರ್ನೆಟ್ ಇಲ್ಲದ ರೀಚಾರ್ಜ್ ಪ್ಲಾನ್ಗಳು ದೇಶದ ಎಲ್ಲ ಟೆಲಿಕಾಂ ಕಂಪನಿಗಳಲ್ಲಿ ಜಾರಿ. ರೈತರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಮತ್ತು ತಮ್ಮ ಕೆಲಸದಲ್ಲಿ ದಿನವಿಡೀ ಬ್ಯುಸಿ ಇರುವವರಿಗೆ ಯಾವುದೇ ಆಂಡ್ರಾಯ್ಡ್ ಫೋನ್ ಬಳಕೆ ಮಾಡದೆ ಇಂದಿಗೂ ಕೂಡ ಕೇವಲ ಕೀಪ್ಯಾಡ್ ಫೋನ್ಗಳನ್ನು ಬಳಕೆ ಮಾಡುತ್ತಿರುವವರಿಗೆ ಕೇಂದ್ರ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಸಿಹಿ ಸುದ್ದಿ ನೀಡಿದೆ. ಬನ್ನಿ, ಈ ಬಗ್ಗೆ ಇಂತಹ ಪ್ಲಾನ್ಗಳನ್ನು ಜಾರಿಗೆ ತರುವಂತೆ ಸಂಸತ್ತಿನಲ್ಲಿ ಮಾತನಾಡಿರುವ ರಾಘವ್ ಚೆಡ್ಡಾ ಅವರ ಮಾತಿಗೆ ಒಪ್ಪಿಕೊಂಡಿರುವ ಸಂಸತ್ ಮತ್ತು ಸರ್ಕಾರ ಯಾವ ಕಂಪನಿಗಳ ರೀಚಾರ್ಜ್ ಪ್ಲಾನ್ ಏನೇನಿರಲಿದೆ, ಅಂದರೆ ಏರ್ಟೆಲ್ನಲ್ಲಿ ಇಂಟರ್ನೆಟ್ ಇಲ್ಲದ ರೀಚಾರ್ಜ್ ಪ್ಲಾನ್ಗಳಿಗೆ ಎಷ್ಟು ಹಾಗೂ ಜಿಯೋ ಗ್ರಾಹಕರಿಗೆ ರೀಚಾರ್ಜ್ ಪ್ಲಾನ್ಗಳು ಯಾವ್ಯಾವು ಮತ್ತು ವಿಐ ಅಂದರೆ ವೊಡಾಫೋನ್ ಐಡಿಯಾ ಗ್ರಾಹಕರಿಗೆ ಜಾರಿಗೆ ಬರುತ್ತಿರುವ ಪ್ಲಾನ್ಗಳು ಯಾವ್ಯಾವು, ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದ್ದು, ಇಂತಹ ಹೊಸ ರೀಚಾರ್ಜ್ ಪ್ಲಾನ್ಗಳನ್ನು ತರುವಂತೆ ಸಂಸತ್ತಿನಲ್ಲಿ ಧ್ವನಿ ಎತ್ತಿರುವ ರಾಘವ್ ಚೆಡ್ಡಾ ಅವರು ಮಾಡಿರುವ ಕೆಲಸ ಒಳ್ಳೆಯದು ಅನ್ನೋದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಬನ್ನಿ, ನೀವು ಕೂಡ ಏರ್ಟೆಲ್, ಜಿಯೋ, ವೊಡಾಫೋನ್ ಐಡಿಯಾ ಹೀಗೆ ಯಾವುದೇ ಕಂಪನಿಯ ಸಿಮ್ ಕಾರ್ಡ್ ಇರುವ ಗ್ರಾಹಕರಾಗಿದ್ದರೆ ತಪ್ಪದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇಂದಿನ ಕಾಲದಲ್ಲಿ ಸ್ಮಾರ್ಟ್ಫೋನ್ ಇಲ್ಲದೆ ಬದುಕುವುದು ಕಷ್ಟ ಅನ್ನುವಂತಾಗಿದೆ. ಆದರೆ ಸ್ಮಾರ್ಟ್ಫೋನ್ ಜೊತೆಗೆ ತಮಗೆ ಅಂಟಿಕೊಂಡಿರುವ ಅತಿ ದೊಡ್ಡ ತಲೆನೋವು ಅಂದರೆ ಅದು ತಿಂಗಳ ರೀಚಾರ್ಜ್ ಬೆಲೆ. ಮೊದಲೆಲ್ಲ 100-150 ರೂಪಾಯಿಗೆ ರೀಚಾರ್ಜ್ ಬೆಲೆ. ಮೊದಲೆಲ್ಲ ತಿಂಗಳು ಪೂರ್ತಿ ನೆಮ್ಮದಿಯಾಗಿ ಮಾತನಾಡುತ್ತಿದ್ದೆವು. ಆದರೆ ಈಗ ಕನಿಷ್ಠ ರೀಚಾರ್ಜ್ ಮಾಡಿಸಬೇಕೆಂದರೂ ಜೇಬಿಗೆ ಕತ್ತರಿ ಬೀಳುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಸಂಸದ ರಾಘವ್ ಚೆಡ್ಡಾ ಅವರು ಸಂಸತ್ತಿನಲ್ಲಿ ಧ್ವನಿ ಎತ್ತಿದ ನಂತರ ಟೆಲಿಕಾಂ ಕಂಪನಿಗಳು ಒಂದು ದೊಡ್ಡ ನಿರ್ಧಾರಕ್ಕೆ ಬಂದಿವೆ ಎಂಬ ಸುದ್ದಿ ಈಗ ಎಲ್ಲೆಡೆ ಸದ್ದು ಮಾಡುತ್ತಿದೆ. ಇದು ಸಾಮಾನ್ಯ ಜನರಿಗೆ, ವಿಶೇಷವಾಗಿ ನಮ್ಮ ಹಿರಿಯರಿಗೆ ಮತ್ತು ರೈತರಿಗೆ ಸಿಕ್ಕಿದ ಅತಿ ದೊಡ್ಡ ಜಯ ಎಂದೇ ಹೇಳಬಹುದು. ಏನಿದು ಇಡೀ ವಿವಾದ ಮತ್ತು ಬದಲಾವಣೆ? ನಿಮಗೆಲ್ಲ ತಿಳಿದಿರುವಂತೆ ಕಳೆದ 2-3 ವರ್ಷಗಳಲ್ಲಿ ಮೊಬೈಲ್ ರೀಚಾರ್ಜ್ ಬೆಲೆಗಳು ಗಗನಕ್ಕೇರಿವೆ. ಜಿಯೋ ಆಗಿರಲಿ, ಏರ್ಟೆಲ್ ಆಗಿರಲಿ ಅಥವಾ ವೊಡಾಫೋನ್ ಆಗಿರಲಿ, ಐಡಿಯಾ ಆಗಿರಲಿ, ಎಲ್ಲರೂ ತಮ್ಮ ಪ್ಲಾನ್ಗಳ ಬೆಲೆಯನ್ನು ಹೆಚ್ಚಿಸುತ್ತಲೇ ಬಂದಿದ್ದಾರೆ. ಇಲ್ಲಿ ಮುಖ್ಯವಾದ ಸಮಸ್ಯೆ ಏನೆಂದರೆ ಕಂಪನಿಗಳು ಇಂಟರ್ನೆಟ್ ಜೊತೆಗಿನ ಪ್ಲಾನ್ಗಳನ್ನೇ ಹೆಚ್ಚು ಪ್ರಮೋಟ್ ಮಾಡುತ್ತಿವೆ. ಆದರೆ ನಮ್ಮ ನಡುವೆ ಎಷ್ಟೋ ಜನರಿದ್ದಾರೆ, ಅವರಿಗೆ ಇಂಟರ್ನೆಟ್ ಬೇಕಾಗಿಲ್ಲ. ಉದಾಹರಣೆಗೆ ಹಳ್ಳಿಗಳಲ್ಲಿ ಇರುವ ನಮ್ಮ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಈಗಲೂ ಹಳೆಯ ಕೀಪ್ಯಾಡ್ ಫೋನ್ ಬಳಸುತ್ತಾರೆ. ಅವರಿಗೆ ವಾಟ್ಸಾಪ್ ಬೇಡ, ಫೇಸ್ಬುಕ್ ಬೇಡ ಅಥವಾ ಯೂಟ್ಯೂಬ್ ಕೂಡ ಬೇಡ. ಅವರಿಗೆ ಬೇಕಾಗಿರುವುದು ಕೇವಲ ತಮ್ಮ ಮಕ್ಕಳಿಗೆ ಫೋನ್ ಮಾಡಲು ಮತ್ತು ಯಾರಾದರೂ ಫೋನ್ ಮಾಡಿದರೆ ಮಾತನಾಡಲು ಮಾತ್ರ. ಇಂಥವರಿಗೆ ದಿನಕ್ಕೆ 1.5 GB ಡೇಟಾ ಕೊಟ್ಟು ಅವರಿಂದ 300-400 ರೂಪಾಯಿ ವಸೂಲಿ ಮಾಡುವುದು ಎಷ್ಟು ಸರಿ? ಇದು ರಾಘವ್ ಚೆಡ್ಡಾ ಅವರು ಎತ್ತಿದ ಪ್ರಮುಖ ಪ್ರಶ್ನೆಯಾಗಿತ್ತು. ರಾಘವ್ ಚೆಡ್ಡಾ ಅವರ ಹೋರಾಟ ಮತ್ತು ಸಾಮಾನ್ಯರ ಧ್ವನಿ. ಸಂಸತ್ತಿನಲ್ಲಿ ಈ ವಿಷಯದ ಬಗ್ಗೆ ಮಾತನಾಡಿದ ರಾಘವ್ ಚೆಡ್ಡಾ ಅವರು ಟೆಲಿಕಾಂ ಕಂಪನಿಗಳು ಕೇವಲ ಲಾಭದ ಉದ್ದೇಶದಿಂದ ಬಡವರ ಮತ್ತು ಹಿರಿಯ ನಾಗರಿಕರ ಮೇಲೆ ಹೊರೆ ಹಾಕುತ್ತಿವೆ ಎಂದು ವಾದಿಸಿದ್ದರು. ಭಾರತದಲ್ಲಿ ಕೋಟ್ಯಾಂತರ ಜನ ಈಗಲೂ ಕೀಪ್ಯಾಡ್ ಫೋನ್ ಬಳಸುತ್ತಿದ್ದಾರೆ. ಅವರಿಗೆ ಇಂಟರ್ನೆಟ್ ಅವಶ್ಯಕತೆ ಇಲ್ಲ, ಆದರೂ ಅವರು ಡೇಟಾ ಪ್ಯಾಕ್ಗಳಿಗಾಗಿ ಹಣ ನೀಡಬೇಕಾಗುತ್ತಿದೆ. ಕಂಪನಿಗಳು ಕೇವಲ ಕರೆ ಮಾಡಲು ಸೀಮಿತವಾದ ಅಗ್ಗದ ಪ್ಲಾನ್ಗಳನ್ನು ಏಕೆ ತರುತ್ತಿಲ್ಲ ಎಂದು ಅವರು ಪ್ರಶ್ನಿಸಿದ್ದರು. ಅವರ ಈ ಮಾತುಗಳಿಗೆ ಇಡೀ ದೇಶಾದ್ಯಂತ ಬೆಂಬಲ ವ್ಯಕ್ತವಾಯಿತು. ಸಾಮಾಜಿಕ ಜಾಲತಾಣಗಳಲ್ಲಿ ಜನರು ತಮ್ಮ ಅಳಲನ್ನು ತೋಳಿಕೊಂಡರು. ನಾವು ಕೇವಲ ಮಾತಾಡೋಕೆ ಇಷ್ಟೊಂದು ಹಣ ಕೊಡಬೇಕಾ ಎನ್ನುವ ಪ್ರಶ್ನೆ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯ ಮನಸ್ಸಿನಲ್ಲೂ ಇತ್ತು. ಈಗ ಬಂದಿರುವ ವರದಿಗಳ ಪ್ರಕಾರ ಈ ಒತ್ತಡಕ್ಕೆ ಮಣಿದಿರುವ ಟೆಲಿಕಾಂ ಕಂಪನಿಗಳು ಇಂಟರ್ನೆಟ್ ಇಲ್ಲದ ಕೇವಲ ಕರೆ ಮತ್ತು SMS ಸೌಲಭ್ಯವಿರುವ ಕಡಿಮೆ ಬೆಲೆಯ ಕೀಪ್ಯಾಡ್ ಪ್ಲಾನ್ಗಳನ್ನು ಪರಿಚಯಿಸಲು ಸಿದ್ಧತೆ ನಡೆಸಿವೆ. ಯಾರಿಗೆ ಇದು ಹೆಚ್ಚು ಪ್ರಯೋಜನಕಾರಿ? ಈ ಹೊಸ ಪ್ಲಾನ್ಗಳು ಜಾರಿಗೆ ಬಂದರೆ ಅದರಿಂದ ಲಾಭ ಪಡೆಯುವವರು ಯಾರು ಎಂದು ನೋಡೋದಾದರೆ ಮೊದಲನೆಯದಾಗಿ ಹಿರಿಯ ನಾಗರಿಕರು ಮತ್ತು ಪೋಷಕರು. ಮನೆಯಲ್ಲಿರುವ ವಯಸ್ಸಾದವರಿಗೆ ಸ್ಮಾರ್ಟ್ಫೋನ್ ಬಳಸಲು ಬರುವುದಿಲ್ಲ ಅಥವಾ ಆಸಕ್ತಿ ಇರುವುದಿಲ್ಲ. ಅವರಿಗೆ ಕೀಪ್ಯಾಡ್ ಫೋನ್ ಸುಲಭ. ಅಂಥವರಿಗೆ ಈ ಪ್ಲಾನ್ ವರದಾನವಾಗಲಿದೆ. ಎರಡನೆಯದು ರೈತರು ಮತ್ತು ಶ್ರಮಜೀವಿಗಳು. ದಿನವಿಡೀ ಹೊಲದಲ್ಲಿ ಅಥವಾ ಕೆಲಸದಲ್ಲಿ ನಿರತರಾಗಿರುವವರಿಗೆ ಇಂಟರ್ನೆಟ್ ನೋಡಿ ಸಮಯ ಕಳೆಯಲು ಪುರುಸೊತ್ತಿರುವುದಿಲ್ಲ. ಅವರಿಗೆ ಸಂಪರ್ಕಕ್ಕಾಗಿ ಮಾತ್ರ ಫೋನ್ ಬೇಕು. ಇವರಿಗೆ ತಿಂಗಳ ಖರ್ಚು ಕಡಿಮೆಯಾಗಲಿದೆ.
ಮೂರನೆಯದು ಮಕ್ಕಳು. ಕೆಲವು ಪೋಷಕರು ಮಕ್ಕಳಿಗೆ ಕೇವಲ ತುರ್ತು ಸಂದರ್ಭದಲ್ಲಿ ಮಾತನಾಡಲು ಮಾತ್ರ ಫೋನ್ ಕೊಡುತ್ತಾರೆ. ಅವರಿಗೆ ಇಂಟರ್ನೆಟ್ ಇಲ್ಲದ ಫೋನ್ ಇದ್ದರೆ ಮಕ್ಕಳು ದಾರಿ ತಪ್ಪುವ ಭಯವೂ ಇರುವುದಿಲ್ಲ, ಹಣವೂ ಉಳಿಯುತ್ತದೆ. ನಾಲ್ಕನೆಯದು ಎರಡನೇ ಸಿಮ್ ಬಳಸುವವರು. ಅನೇಕರು ಒಂದು ಸಿಮ್ ಅನ್ನು ಇಂಟರ್ನೆಟ್ಗಾಗಿ ಬಳಸಿದರೆ ಮತ್ತೊಂದನ್ನು ಕೇವಲ ಕರೆ ಸ್ವೀಕರಿಸಲು ಬಳಸುತ್ತಾರೆ. ಅಂಥವರಿಗೆ ಇನ್ಕಮಿಂಗ್ ಕರೆ ಸಕ್ರಿಯವಾಗಿಡಲು ಇವು ಸಹಕಾರಿ. ಕಡಿಮೆ ಬೆಲೆಯ ಪ್ಲಾನ್ಗಳ ಅನಿವಾರ್ಯತೆ. ಭಾರತದಲ್ಲಿ ಡಿಜಿಟಲ್ ಕ್ರಾಂತಿ ನಡೆದಿದೆ ನಿಜ, ಆದರೆ ಇಂದಿಗೂ 30-40% ಜನರು ಕೀಪ್ಯಾಡ್ ಫೋನ್ಗಳನ್ನೇ ನೆಚ್ಚಿಕೊಂಡಿದ್ದಾರೆ. ಇವರು ದಿನಕ್ಕೆ ₹100 ದುಡಿಯುವ ಬಡವರಾಗಿರಬಹುದು ಅಥವಾ ತಾಂತ್ರಿಕತೆಯಿಂದ ದೂರವಿರಲು ಬಯಸುವ ಹಿರಿಯರಿರಬಹುದು. ಕಂಪನಿಗಳು ಈ ವರ್ಗವನ್ನು ಮರೆತೇ ಬಿಟ್ಟಿದ್ದವು. ಎಲ್ಲವನ್ನ ಡಿಜಿಟಲ್ ಮಾಡುವ ಭರದಲ್ಲಿ ಸಾಮಾನ್ಯ ಜನರ ಜೇಬಿನ ಬಗ್ಗೆ ಯೋಚಿಸುವುದು ಬಿಟ್ಟಿದ್ದವು. ಈಗ ಬರಲಿರುವ ಪ್ಲಾನ್ಗಳು ಬಹುಶಃ ₹100ಗಿಂತ ಕಡಿಮೆ ಬೆಲೆಯಲ್ಲಿ ಸಿಗಬಹುದು ಎಂಬ ನಿರೀಕ್ಷೆ ಇದೆ. ಇದರಲ್ಲಿ ಅನ್ಲಿಮಿಟೆಡ್ ಕರೆಗಳು ಅಥವಾ ತಿಂಗಳಿಗೆ ನಿಗದಿತ ನಿಮಿಷಗಳ ಸಂಭಾಷಣೆಗೆ ಅವಕಾಶ ಇರಲಿದೆ. ಇದರಿಂದ ಜನರು ತಿಂಗಳಿಗೊಮ್ಮೆ ಸಾವಿರಾರು ರೂಪಾಯಿ ಖರ್ಚು ಮಾಡುವುದು ತಪ್ಪುತ್ತದೆ. ಜನಸಾಮಾನ್ಯರ ಪ್ರಕ್ರಿಯೆ ಹೇಗಿದೆ? ಈ ಸುದ್ದಿ ಕೇಳಿದ ತಕ್ಷಣ ಜನರ ಮುಖದಲ್ಲಿ ಮಂದಹಾಸ ಮೂಡಿದೆ. ಹಳ್ಳಿ ಕಡೆಗಳಲ್ಲಿ ಜನರು ಅಬ್ಬಾ ದೇವರು ಮೆಚ್ಚುವ ಕೆಲಸ ಆಯಿತು ಎನ್ನುತ್ತಿದ್ದಾರೆ. ನನ್ನ ಮಗ ಪ್ರತಿ ತಿಂಗಳು ನನಗೆ ₹300 ರೀಚಾರ್ಜ್ ಮಾಡಿಸುತ್ತಿದ್ದ. ನನಗೆ ಅದು ಬೇಡ ಅಂದರೂ ಅಷ್ಟು ಮಾಡಿಸಲೇಬೇಕಿತ್ತು. ಈಗ ₹70-80 ಫೋನ್ ಮಾತನಾಡೋಕೆ ಸಿಕ್ಕರೆ ಎಷ್ಟು ಚೆಂದ ಅಲ್ವಾ ಎಂದು ಬೆಳಗಾವಿಯ ಒಬ್ಬ ವೃದ್ಧ ರೈತರು ತಮ್ಮ ಸಂತೋಷ ಹಂಚಿಕೊಂಡಿದ್ದಾರೆ. ಇದು ಕೇವಲ ಬೆಲೆಯ ಪ್ರಶ್ನೆಯಲ್ಲ, ಇದು ಆಯ್ಕೆಯ ಪ್ರಶ್ನೆ. ಗ್ರಾಹಕನಿಗೆ ತನಗೆ ಬೇಕಾದದ್ದನ್ನು ಮಾತ್ರ ಆರಿಸಿಕೊಳ್ಳುವ ಹಕ್ಕಿರಬೇಕು. ನನಗೆ ಇಂಟರ್ನೆಟ್ ಬೇಡ ಅಂದಾಗ ಅದನ್ನು ಬಲವಂತವಾಗಿ ಹೇರುವುದು ತಪ್ಪು. ಈ ಮೂಲಭೂತ ಹಕ್ಕನ್ನು ಈಗ ಕಂಪನಿಗಳು ಗುರುತಿಸುತ್ತಿವೆ. ಮುಂದಿನ ದಿನಗಳಲ್ಲಿ ಏನಾಗಬಹುದು? ವರದಿಗಳ ಪ್ರಕಾರ ಸರ್ಕಾರ ಕೂಡ ಟೆಲಿಕಾಂ ಕಂಪನಿಗಳ ಮೇಲೆ ಈ ಬಗ್ಗೆ ನಿಗಾ ಇಟ್ಟಿದೆ. ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಕೂಡ ಗ್ರಾಹಕರ ಹಿತರಕ್ಷಣೆಗಾಗಿ ಇಂತಹ ಪ್ಲಾನ್ಗಳನ್ನು ಕಡ್ಡಾಯಗೊಳಿಸುವ ಸಾಧ್ಯತೆ ಇದೆ. ಒಂದು ವೇಳೆ ಇದು ಅಧಿಕೃತವಾಗಿ ಜಾರಿಗೆ ಬಂದರೆ BSNL ಕೂಡ ತನ್ನ ಹಳೆಯ ವೈಭವಕ್ಕೆ ಮರಳಲು ಇದು ಸಹಾಯ ಮಾಡಬಹುದು. ಏಕೆಂದರೆ BSNL ಯಾವಾಗಲೂ ಸಾಮಾನ್ಯ ಜನರ ಮತ್ತು ಹಳ್ಳಿಗಳ ಕಂಪನಿ ಎಂದು ಗುರುತಿಸಿಕೊಂಡಿದೆ. ಖಾಸಗಿ ಕಂಪನಿಗಳಾದ ಜಿಯೋ ಮತ್ತು ಏರ್ಟೆಲ್ ಕೂಡ ಸ್ಪರ್ಧೆಗೆ ಬಿದ್ದು ಇಂತಹ ಪ್ಲಾನ್ಗಳನ್ನು ನೀಡಿದರೆ ಮಧ್ಯಮ ವರ್ಗದ ಸಂಸಾರದ ಬಜೆಟ್ ಸ್ವಲ್ಪ ಮಟ್ಟಿಗೆ ಸುಧಾರಿಸಬಹುದು. ಇಂದಿನ ದಿನಗಳಲ್ಲಿ ₹200 ಉಳಿತಾಯವಾದರೂ ಅದು ದೊಡ್ಡ ವಿಷಯವೇ. ಕೊನೆಯ ಮಾತು. ರಾಘವ್ ಚೆಡ್ಡಾ ಅವರು ಎತ್ತಿದ ಈ ಧ್ವನಿ ಕೇವಲ ರಾಜಕೀಯ ಭಾಷಣವಾಗದೆ ಅದು ಜನಸಾಮಾನ್ಯರ ನಿಜವಾದ ಸಮಸ್ಯೆಗೆ ಮದ್ದಾಗುತ್ತಿದೆ ಎಂಬುದು ಸಂತೋಷದ ವಿಷಯ. ಪ್ರಜಾಪ್ರಭುತ್ವದಲ್ಲಿ ಜನರ ಕಷ್ಟಗಳಿಗೆ ಸ್ಪಂದಿಸುವ ಪ್ರತಿನಿಧಿಗಳು ಇದ್ದಾಗ ಇಂತಹ ಬದಲಾವಣೆಗಳು ಸಾಧ್ಯವಾಗುತ್ತವೆ. ಟೆಲಿಕಾಂ ಕಂಪನಿಗಳು ಇಂಟರ್ನೆಟ್ ಇಲ್ಲದ ಕಡಿಮೆ ದರದ ಪ್ಲಾನ್ಗಳನ್ನು ತರುತ್ತಿರುವುದು ಒಂದು ಮೌನ ಕ್ರಾಂತಿ ಎನ್ನಬಹುದು. ಇದು ಹಿರಿಯರಿಗೆ ಗೌರವ ಮತ್ತು ಬಡವರಿಗೆ ಆಸರೆ ಮತ್ತು ಸಾಮಾನ್ಯ ಜನರಿಗೆ ಸಿಕ್ಕ ದೊಡ್ಡ ಗೆಲುವು. ಶೀಘ್ರದಲ್ಲೇ ಈ ಪ್ಲಾನ್ಗಳು ನಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣಿಸಿಕೊಳ್ಳಲಿ ಎಂದು ಆಶಿಸೋಣ. ಅಲ್ಲಿವರೆಗೆ ನಮಗೆ ಡೇಟಾ ಬೇಡ, ಕೇವಲ ಮಾತು ಸಾಕು ಅನ್ನುವವರ ಧ್ವನಿ ಹೀಗೆಯೇ ಕೇಳಿಸುತ್ತಿರಲಿ. ನಮ್ಮ ಹಿರಿಯರ ಮತ್ತು ಪೋಷಕರ ಮುಖದಲ್ಲಿ ನಗುವ ತರುವ ಈ ಬದಲಾವಣೆಯನ್ನು ನಾವೆಲ್ಲರೂ ಸ್ವಾಗತಿಸೋಣ. ಹೌದು, ಇದು ಸಾಮಾನ್ಯ ಜನರ ನಿಜವಾದ ಗೆಲುವು.